ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಿನಾಂಕ 18/9/24ರಂದು ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ.ಎನ್. ಷಡಾಕ್ಷರಿರವರ ಮತ್ತು ಡಾಕ್ಟರ್ ಎಲ್. ಭೈರಪ್ಪನವರ ಸಮ್ಮುಖದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶದಲ್ಲಿ 12,000 ನಿವೃತ್ತ ನೌಕರರು ಸಮಾವೇಶಗೊಂಡು ನಮ್ಮ ಬೇಡಿಕೆ ಕುರಿತು ಹಕ್ಕೊತ್ತಾಯದ ಭಿನ್ನವತ್ತಲೆ ಅರ್ಪಿಸುತ್ತಿದ್ದೇವೆ. ಮುಂದುವರೆದು ದಿನಾಂಕ 20 ಸರ್ಕಾರಕ್ಕೆ ಈ ಬೆರಳು ಕೊನೆ ಉಗುರು ಅಂತಾರಲ್ಲ, ಹಂಗೆ ನಾವು ನೌಕರು ತಾನೆ, ಸಪ್ರೇಟಾಗಿ ಏನಿಲ್ವಲ್ಲ. ಯಾವುದಾದಕ್ಕೂ ಏನೇನೋ ಲೆಕ್ಕ ಇಲ್ದಂಗೆ ಖರ್ಚಾಗತ್ತೆ. ಅದು ಮಿನಿಸ್ಟ್ರದ್ದು ಆಗಿರ್ಬೋದು, MLA ಗಳಾಗಿರ್ಬೋದು, ಬೇರೆ ಯಾವುದೋ ಒಂದು ಇದಕ್ಕಲ್ಲ, ಏನೇನೂ ಲೆಕ್ಕಕ್ಕಿಲ್ಲ. ಇದನ್ನು ಅದಕ್ಕೆ ಯಾಕೋ ಕಿವಿನಲ್ಲಿ ಹಾಕ್ಕೊಂಡಿಲ್ಲ. ನಾವು ಹಂತವಾಗಿ ಹೋರಾಟ ಮಾಡ್ತಾಯಿದ್ವಿ, ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾಯಿದ್ವಿ. ಬಹುಶಃ ಈ ಕೂಗು ಸಂಬಂಧಪಟ್ಟವ್ರಿಗೆ ಕೇಳಿಸುತ್ತೆ. ಕೇಳಿಸ್ಬೇಕಂದ್ರೆ ನಿಮ್ಮ ಪಾತ್ರ ಭಾಳ ಇಂಪಾರ್ಟೆಂಟ್. ನಾವಿಲ್ಲಿ 1000 ಜನ ಸೇರ್ಕೊಳ್ಳೋದೊಂದು, ನೀವು 5 ಜನ ಸೇರ್ಕೊಂಡು ಮಾಡೋದು ಒಂದೇ. ನೀವು ನಮ್ಮ ಜೊತೆಯಲ್ಲಿ ಒಬ್ಬ ಸಹೋದರಿ ತಿಳ್ಕೊಂಡು ನಮ್ಮ ಕೂಗನ್ನು ಸರ್ಕಾರದ ಮಟ್ಟದಲ್ಲಿ ಮುಟ್ಟಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಪತ್ರಕರ್ತರ ಮಿತ್ರರನ್ನ ಕೇಳ್ಕೊತಿದ್ದೀನಿ. ಮತ್ತು ಈ ಒಂದು ಸಣ್ಣ ಕೂಗಿಗೆ ಇಲ್ಲಿ 100 ಜನ ನಮ್ಮ ನಿವೃತ್ತ ನೌಕರರು ಬಂದು ಒಂದೇ ಕುಟುಂಬದ ಹಾಗೆ ಭಾಳ ಶಾಂತ ರೀತಿಯಿಂದ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಒಂದು ಹೋರಾಟವನ್ನು ಮಾಡಿದ್ವಿ. ಇದನ್ನು ಸಂಬಂಧಪಟ್ಟ ಅರ್ಥಕೊಂಡು ನಮಗೆ ನ್ಯಾಯ ದೊರೆಯುತ್ತೆ ಅಂತೇಳಿ ನಮಗೆ ನಂಬಿಕೆ ಇದೆ. ವಂದನೆಗಳು, ನಮಸ್ಕಾರ. ಸರ್, ನನ್ನ ಹೆಸರು ಗೋಪಿಕೃಷ್ಣನ್ GM ಅಂತ. ನಮ್ಮ ಪಲ್ಲವಿ ಮಣಿ ಸರು ಮತ್ತು ನಮ್ಮ ಮುನ್ರಾಜು ಅಂತ. ಇವತ್ತು ನಾವು ಹಿರಿಯ ನಾಗರಿಕರ ದಿನಾಚರಣೆ. ಇವತ್ತು ನಾವು ಈ ಒಂದು ಧರಣಿಯನ್ನು ಕೈಗೊಳ್ಳೋ ಕಾರಣ ಇದೆ. ಯಾಕೆಂದರೆ ನಮಗೂ 60 ವರ್ಷ ಮೇಲ್ಪಟ್ಟಿದೆ. ಮತ್ತು ಹಾಗಾಗಿ ನಾವು ರೀಸೆಂಟಾಗಿ ಸರ್ಕಾರಿ ನೌಕರಿಯಿಂದ ನಾವೆಲ್ಲ ನಿವೃತ್ತಿಯನ್ನು ಹೊಂದಿದ್ದೀವಿ. ಕೇವಲ ಒಂದು ದಿನದಲ್ಲಿ ಮಾತ್ರ ನಮಗೆ ಲಕ್ಷಾನುಗಟ್ಟಲೆ ಹಣ ಇವತ್ತು 7ನೇ ಕಮಿಷನ್ ನಮ್ಗೆ ಲಾಸ್ ಆಗ್ತಿದೆ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಬೇಡಿಕೆಗಳನ್ನು ಪೂರೈಸುವ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ಇವತ್ತು ಧರಣಿಯನ್ನು ಹಮ್ಮಿಕೊಳ್ತಿದ್ದೀವಿ. ಯಾಕೆಂದರೆ ಸರ್ಕಾರ ಏಪ್ರಿಲ್ 1, 2024ರಿಂದ 7ನೇ ವೇತನ ಕೊಡಬೇಕಾಗಿತ್ತು, ಇಲ್ಲವೇ ಜುಲೈ 1ರಿಂದ ಕೊಡಬೇಕಾಗಿತ್ತು. ಹಾಗಾಗಿ ಏನಾಗುತ್ತೆ, ಸೆಪ್ಟೆಂಬರ್ ತಿಂಗಳಿಂದ ಕೊಟ್ಟಿದ್ದಾರೆ, ಆಗಸ್ಟಿಂದ ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ, ನಮ್ಗೆ ಸುಮಾರು ಒಂದು 8ರಿಂದ 20 ಲಕ್ಷ ತನಕ ನಮ್ಗೆ ಲಾಸ್ ಆಗ್ತಿದೆ. ಅದಕ್ಕೋಸ್ಕರವಾಗಿ ನಮ್ಮ ಬೇಡಿಕೆಗಳನ್ನು ಪೂರೈಸೋ ಕಾರಣಕ್ಕಾಗಿ ರೆಡಿ ಮಾಡ್ತಿದ್ದೀವಿ. ಹಿಂದೆ 6ನೇ ವೇತನ ಆಯೋಗದಲ್ಲಿ ಇದರ DCRG, ಕಮ್ಯುಟೇಷನ್ ಮತ್ತು ELಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟಿತ್ತು. ಆದರೆ 7ನೇ ವೇತನ ಆಯೋಗದಲ್ಲಿ 1/7/2022ರಿಂದ 31/7/2024 ಅವಧಿಯಲ್ಲಿ ಯಾರು ನಿವೃತ್ತಿ ಹೊಂದಿದ್ದಾರೆ ಅವ್ರಿಗೆ ಸುಮಾರು ಲಕ್ಷಾನುಗಟ್ಟಲೆ ಹಣ ಲಾಸ್ ಆಗ್ತಿದೆ. ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಎಲ್ಲ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಹೂಡಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಮ್ಮ ಮನವಿಯನ್ನು ಅರ್ಪಿಸಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಾವು ಈ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನು ಹೂಡಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಮನವಿಯನ್ನು ಅರ್ಪಣೆ ಮಾಡಿದ್ವಿ. ಇಷ್ಟು ನಮ್ಮ ಬೇಡಿಕೆಗಳು. ದಯವಿಟ್ಟು ಮಾಧ್ಯಮಗಳು ನಮಗೆ ಸಹಕರಿಸಬೇಕು ನಾವು ಕೋರ್ಕೊಂಡಿದ್ದೀವಿ. ಎಲ್ಲ ಇಲಾಖೆಯಲ್ಲಿ